ಓಕೆ, ಗಣಿತ ಆನ್ಲೈನ್ ತರಗತಿಗೆ ನಿಮ್ಮೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಬಹುಪದೋಕ್ತಿಗಳು 9ನೇ ತರಗತಿಯ ಬಹುಪದೋಕ್ತಿಗಳು ಅನ್ನುವಂತ ಪಾಠದ ಕುರಿತಾಗಿ ನಾವು ಈ ಒಂದು ತರಗತಿಯನ್ನು ಮಾಡ್ತಾ ಇದೀವಿ. ಈ ಒಂದು ತರಗತಿಯ ಅಲ್ಲಿ ಬಹಳಷ್ಟು ಬಹುಪದೋಕ್ತಿಗಳ ಪಾಠದ ಬಹಳಷ್ಟು ವಿಚಾರಗಳನ್ನ ಕಲ್ತೀವಿ. ಎಸ್ಪೆಷಲಿ ಈಗ ನಾವು ನಿತ್ಯ ಸಮೀಕರಣಗಳು, ಬೈಜಿಕ ನಿತ್ಯ ಸಮೀಕರಣಗಳ ಬಗ್ಗೆ ಕಲಿಯಾತೀವಿ. ಅದರಲ್ಲಿ ಈಗಾಗಲೇ ನಾವು 6 ಬೈಜಿಕ ನಿತ್ಯ ಸಮೀಕರಣಗಳನ್ನು ಮುಗಿಸಿ 7ನೇ ಬೈಜಿಕ ಸಮೀಕರಣವನ್ನ ಕಲಿತು ಅದನ್ನ ಬಳಕೆ ಮಾಡುವುದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದೀವಿ. ಇನ್ನ ಅದೇ ಬೈಜಿಕ ನಿತ್ಯ ಸಮೀಕರಣ 7ರ ಮುಂದುವರೆದ ಭಾಗವನ್ನ ನಾವೀಗ ಕಲೀನು. ಏನೈತಿ ಅಂದ್ರ ನಾವು ನಿನ್ನೊಂದು ಸೂತ್ರ ಕಲ್ತು ಅದನ್ನ ನಾ ಬರೀತೀನಿ. ಮೊದಲ ಯಾವುದು ಅಂತ ಕೇಳಿದ್ರೆ ಕೊನೆಯದಾಗಿ ಸಾಧಿಸಿದ್ದು x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಅನ್ನುವಂತಹ ಒಂದು ಬೀಜೋಕ್ತಿಯನ್ನ ನೀವು ಅಪವರ್ತಿಸಿ ಬರೀದಾದ್ರೆ ನಿನ್ನೆ ನಾವು ಈ ರೀತಿ ಅಪವರ್ತಿಸಿವಿ. ಒಂದನೇದು ಇದನ್ನೊಮ್ಮೆ ಕೂಡಿಸಿ ಬರೆಯೋದು x ಪ್ಲಸ್ y ಪ್ಲಸ್ z. ಆಮೇಲೆ ಇದನ್ನ ಎರಡನೇ ಬ್ರಾಕೆಟ್ದಾಗ x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zx ಅನ್ನುವಂತಹ ಒಂದು ಸೂತ್ರವನ್ನ ನಿನ್ನೆ ದಿವಸ ನಾವು ಕಲ್ತೀವಿ. ಇನ್ನ ಈ ಸೂತ್ರದ ಮುಂದುವರೆದ ಭಾಗ ನಾವು ಇದನ್ನ ನಾವು ಸಾಧಿಸೆವು. ಇದನ್ನ ಗುಣಿಸೋದ್ರಿಂದ ಬಂದೈತಪ್ಪ ಅಂದ್ರೆ ಈ ನಿತ್ಯ ಸಮೀಕರಣ ಸತ್ಯವಾಗಿದೆ, ಇದನ್ನ ನಾವು ಉಪಯೋಗಿಸುವ ಒಂದು ಲೆಕ್ಕನು ಬಿಡಿಸೇವಿ. ಇನ್ನ ಅಭ್ಯಾಸ 4.5 12ನೇ ಲೆಕ್ಕ ಎಡಭಾಗ ಇದೈತಿ, x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಐತಿ ಎಡಭಾಗ. ಇದ್ರ ಬಲಭಾಗ ಒಂದು ಸ್ವಲ್ಪ ಚೇಂಜ್ ಮಾಡಿ ಸಾಧಿಸಬಹುದು ಅಂತ. ಎಡಭಾಗ ಇದೈತೆ, ಬಲಭಾಗವನ್ನ ಹೆಂಗ್ ಸಾಧಿಸಬಹುದು ಅಂತ ಹೇಳ್ತಾರ ಅವರು. 1/2 x ಪ್ಲಸ್ y ಪ್ಲಸ್ z ಸ್ಕ್ವೇರ್ ಬ್ರಾಕೆಟ್ x ಮೈನಸ್ y ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y ಮೈನಸ್ z ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ z ಮೈನಸ್ x ಬ್ರಾಕೆಟ್ ಸ್ಕ್ವೇರ್. ಈ ರೂಪದೊಳಗೂ ಕೂಡ ನಾವು ಸಾಧಿಸಬಹುದು. ಇದರ ಬಲಭಾಗ ಹಿಂಗಿದ್ರು ಒಂದು ನಿತ್ಯ ಸಮೀಕರಣ ಐತಿ. ಈ ಬಲಭಾಗವನ್ನ ಈ ರೂಪದೊಳಗೂ ನಾವು ಕಾಣಬಹುದು. ಈ ರೂಪದೊಳಗೆ ಕಾಣಕ ವ್ಯತ್ಯಾಸ ಏನಪ್ಪಾ ಅಂದ್ರ ಇಲ್ಲಿ ನಾವು x² y² ಎರಡನೇ ಬ್ರಾಕೆಟ್ ಅಷ್ಟು ಚೇಂಜ್ ಐತಿ, ಒಂದನೇ ಬ್ರಾಕೆಟ್ ಸೇಮ್ ಐತಿ. ಎರಡನೇ ಬ್ರಾಕೆಟ್ದಾಗ ಇಲ್ಲಿ x² y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zx ಅಂತ ಬರ್ದೇವಲ್ಲ, ಅದನ್ನ ಈ ರೂಪದಾಗೂ ಪರಿವರ್ತನೆ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ತಾಳೆ ನೋಡಿ ಅಂತ ಕೇಳತ್ತಾರ ಅವ್ರು. ತಾಳೆ ನೋಡಿ ಅಂದ್ರೆ ಇದನ್ನ ಸಾಧಿಸಿ ಅಂದ. ತಾಳೆ ನೋಡಿ ಅಂದ್ರೆ ಇದು ಸತ್ಯ ಐತೆ ಅಂತ ಪರೀಕ್ಷೆ ಮಾಡ್ರಿ. ಮಾಡೋಣ, ಹೆಂಗ್ ಮಾಡೋಣ ನೋಡ್ರಿ. ಮೊದಲು ನಾವು ಇದಕ್ಕೆ ಸಂಬಂಧಪಟ್ಟ ಈಗ ಕಲ್ತ್ ಸೂತ್ರ ಬರೀ. ನಾವು ಈಗ ಕಲ್ತ್ ಸೂತ್ರ ಯಾವ್ದ್ರಿ? ನಾವು x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಅನ್ನ ಹೆಂಗ್ ಬರಿತೀವಿ ಅಂದ್ರ ಹೆಂಗ್ ಬರಿತೀವಿ. x ಪ್ಲಸ್ y ಪ್ಲಸ್ z ಮೊದಲನೇ ಬ್ರಾಕೆಟ್ನಾಗ, ಎರಡನೇ ಬ್ರಾಕೆಟ್ನಾಗ x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ zx ಅಂತ ನೋಡ್ತೀವಿ. ಇದನ್ನ ಈಗಾಗಲೇ ಸಾಧಿಸಿವಿ, ಅದನ್ನ ಬಳಕೆ ಮಾಡತ್ತೀವಿ. ಇನ್ನು ಇದನ್ನ ಈ ರೂಪದಾಗ ಒಯ್ಬೇಕಾಗೈತಿ. ಈ ರೂಪದಾಗ ಒಯ್ಯೋದ್ರ ಏನ್ ಅರ್ಥ ಮಾಡುದು ನೋಡ್ರಿ. ಇದು 1/2 ಒಂದ ಇಲ್ಲಿ ಅಂತ ತರಿಸ್ಬೇಕಾಗೈತಿ. ಒಂದನೇ ಬ್ರಾಕೆಟ್ ಸೇಮ ಉಳಿಸ್ಬೇಕಾಗೈತಿ. ಅದನ್ನ ಹಾಗೆ ಇಡೋನು. ಆದ್ರೆ ಎರಡನೇ ಬ್ರಾಕೆಟ್ ನಮಗೆ ಬದಲಾವಣೆ ಮಾಡಿ ಇದನ್ನ ತರಬೇಕಾಗೈತಿ. ಹೆಂಗ್ ತರಾಕ್ ಸಾಧ್ಯ ಐತಿ ನೋಡುದು. ಈಗ ಏನ್ ಮಾಡೋನು, ಈ ಎರಡನೇ ಬ್ರಾಕೆಟ್ ಕಟ್ಟ ಏನ್ ಮಾಡೋನು, 2 ಗುಣಿಸುನು 2ರಲ್ಲೇ ಭಾಗಿಸುನು. ಸೊ 2ಅನ್ನ ಗುಣಿಸಿ 2ರಲ್ಲೇ ಭಾಗಿಸ್ರೆ ನಾವು ಏನೇ ಬದಲಾವಣೆ ಮಾಡತ್ತಿಲ್ಲ. ಯಾಕಂದ್ರೆ 2 ಕ್ಯಾನ್ಸಲ್ ಆಗಿ ಮತ್ತೆ 1 ಉಳಿದಿದ್ದು. 1 ಅಂತೂ ಇಂಟು 1 ಮಾಡಿದ್ರೆ ಯಾವುದೇ ಬದಲಾವಣೆ ಇರುವುದಿಲ್ಲ. ಬಟ್ ಈ ರೀತಿ ಮಾಡತ್ತೀವಿ ಯಾಕ್ರಿ ಅಂದ್ರೆ ಈ ರೂಪದಾಗ ತೋರ್ಸಾಕ್, ಈ ಸೂತ್ರಕ್ಕೆ ಹಿಂಗೂ ರೂಪ ಕೊಡಬಹುದು ಅಂತ ನಾವು ಪರೀಕ್ಷೆ ಮಾಡೋದು. ಮಾಡೋಣ ಅಂತ ಹೆಂಗ್ ಮಾಡೋಣ ನೋಡ್ರಿ.
ಈಗ ಬರೀತೀನಿ ಸದ್ಯಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಈಗ ಈ ಬ್ರಕೆಟ್ ನಮಗೆ ಹೆಂಗೈತ್ ಹಂಗ ಇಡಬೇಕು, ಯಾಕಂದ್ರೆ ಇದ್ರಾಗ ಯಾವುದೇ ಬದಲಾವಣೆ ನಮಗೆ ಅವಶ್ಯಕತೆ ಇಲ್ಲ. ಇನ್ನು ಇಲ್ಲಿ ಏನ್ ಮಾಡೋಣ, 2 1 ಒಳಗೆ ಗುಣಿಸೋನು, ಇಲ್ಲಿ 2 ಜಾಗದಾಗ 1 ಇಟ್ಕೊಳ್ಳೋಣ. 2 ಒಟ್ಟ ಗುಣಿಸೋನು, 2 ಗುಣಿಸ್ರೆ ಏನಾಕತ್ ನೋಡ್ರಿ, 2 ಇಂಟು ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್, 2 ಇಂಟು ವೈ ಸ್ಕ್ವೇರ್ 2y ಸ್ಕ್ವೇರ್, ಆಮೇಲೆ ಪ್ಲಸ್ 2 ಇಂಟು ಝೆಡ್ ಸ್ಕ್ವೇರ್ 2z ಸ್ಕ್ವೇರ್, minus 2 into xy 2xy, minus 2 into yz 2yz, minus 2 into zx 2zx in is equal to ಈ 1/2 ಇಲ್ಲಿ ಇಡೋ ಬದಲು ಸ್ಟಾರ್ಟಿಂಗ್ ಇಟ್ಬಿಡೋನು, ನಮಗೆ ಸ್ಟಾರ್ಟಿಂಗ್ ಅವಶ್ಯಕತೆ ಇದೆ. ಇನ್ನು ಆಮೇಲೆ ಏನ್ ಮಾಡೋನು, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹಾಗೆ ಇಡೋನು. ಇಲ್ಲ 1/2 ಫಸ್ಟ್ಗೆ ಬರ್ದೇವು ಅಂದ್ರೆ ಇನ್ನು ಇಲ್ಲಿ ಎಷ್ಟ ಬರಿಬೇಕು, ಇನ್ನು ವಿಚಾರ ಮಾಡೋನು. 2x ಸ್ಕ್ವೇರ್ ಅನ್ನ ಹಿಂಗ್ ಬರಿಬೋದಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. 2y ಸ್ಕ್ವೇರ್ ಹೆಂಗ್ ಬರಿಬಹುದು, ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. 2z ಸ್ಕ್ವೇರ್ ಹೆಂಗ್ ಬರಿಬಹುದು, ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ. ಆಮೇಲೆ ಮುಂದಿನ ಇಲ್ಲಿ ತಳಗ್ ಬರಿತೀನಿ ನೋಡ್ರಿ, ಮೈನಸ್ 2xy ಮೈನಸ್ 2yz ಮೈನಸ್ 2zx. ಇನ್ನು 1/2 ಹಂಗೆ ಇಡ್ತೀನಿ. ಈ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹಾಗೆ ಇರಲಿ. ಇನ್ನು ಇದನ್ನ ಈ ರೀತಿ ಜೋಡಣೆ ಮಾಡ್ಕೋತಾನ ನೋಡ್ರಿ, ಹೆಂಗೆ ಜೋಡಣೆ ಮಾಡ್ಕೋತನು. ಇದು ಮೈನಸ್ 2xy ಐತಿ, ಇದ್ರ ಜೊತೆ ಎಕ್ಸ್ ಸ್ಕ್ವೇರ್ ಬರೀತನು, ನಡಬಾರ್ಕ್ ಮೈನಸ್ 2xy ಬರೀತನು. ಆಮೇಲೆ ಇಲ್ಲಿ ಪ್ಲಸ್ ಇಲ್ಲಿ ವೈ ಸ್ಕ್ವೇರ್ ಯಾಡ್ ಅದಾವ, ಒಂದು ವೈ ಸ್ಕ್ವೇರ್ ಇಲ್ಲಿ ಜೋಡಿಸ್ಕೋತೀನಿ, ಒಂದು ವೈ ಸ್ಕ್ವೇರ್ ಇಲ್ಲಿ ಜೋಡಿಸ್ಕೋತೀನಿ. ಹಿಂಗ್ ಬರಿಬೋದಲ್ಲ, ಮೈನಸ್ 2xy ಹೆಚ್ಚಿಗೆ ಎಕ್ಸ್ ಸ್ಕ್ವೇರ್ ಇಲ್ಲೊಂದು ಬರ್ದ್ನಿ, ವೈ ಸ್ಕ್ವೇರ್ ಇಲ್ಲೊಂದು ಬರ್ದ್ನಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಪ್ಲಸ್ ಬರೀತನು. ಇಲ್ಲಿ ವೈ ಸ್ಕ್ವೇರ್ ಒಂದು ಉಪಯೋಗಿಸೇನಿ, ಇನ್ನೊಂದು ವೈ ಸ್ಕ್ವೇರ್ ಐತಿ, ಅದನ್ನ ಇಲ್ಲಿ ಬರೀತೀನಿ. ಆಮೇಲೆ ಮೈನಸ್ 2yz ಬರೀತೀನಿ ಇಲ್ಲಿ. ಆಮೇಲೆ ಇಲ್ಲಿ ಜಡ್ ಸ್ಕ್ವೇರ್ ಯಾರ್ದಾವ್, ಒಂದು ಜಡ್ ಸ್ಕ್ವೇರ್ ಇಲ್ಲಿ ಬಳಸ್ತಾನೆ, ಪ್ಲಸ್ ಜಡ್ ಸ್ಕ್ವೇರ್. ಇದೊಂದು ಗುಂಪು ಮಾಡ್ಕೋತೀನಿ. ಇನ್ನು ಇನ್ನೊಂದು ಗುಂಪು ನಾನು ಇಲ್ಲಿ ಮೈನಸ್ 2zx ಐತಿ, ಜಡ್ ಸ್ಕ್ವೇರ್ ಒಂದು ಬಳಸೇನಿ, ಇನ್ನೊಂದು ಜಡ್ ಸ್ಕ್ವೇರ್ ಇಲ್ಲಿ ಬಳಸ್ತನು, ಮೈನಸ್ 2zx ಬರೀತನು. ಇನ್ನು ನೋಡ್ರಿ, ಎಕ್ಸ್ ಸ್ಕ್ವೇರ್ ಒಂದ ಬಳಸೇನ್ಯ, ಇನ್ನೊಂದು ಎಕ್ಸ್ ಸ್ಕ್ವೇರ್ ಐತಿ, ಅದನ್ನ ಇಲ್ಲಿ ಬಳಸ್ಬಿಡ್ತಾನೆ. ಏನಾತ್ ನೋಡ್ರಿ, ಇದೊಂದು ಗುಂಪು ಮಾಡ್ಕೊಳ್ಳೋಣ. 2x ಸ್ಕ್ವೇರ್ ಅನ್ನ ಡಬಲ್ ಸಲ ಎಕ್ಸ್ ಸ್ಕ್ವೇರ್ ಬರಿಬಹುದು. 2y ಸ್ಕ್ವೇರ್ ಅನ್ನ ವೈ ಸ್ಕ್ವೇರ್ ಅಂತ ಡಬಲ್ ಸಲ ಬರಿಬಹುದು. 2z ಸ್ಕ್ವೇರ್ ಅನ್ನ ಜಡ್ ಸ್ಕ್ವೇರ್ ಅಂತ ಬರಿಬಹುದು. ಆಮೇಲೆ ಮೈನಸ್ 2xy ಗೆ ಆ ಕಡೆ ಒಂದು ಎಕ್ಸ್ ಸ್ಕ್ವೇರ್, ಈ ಕಡೆ ಒಂದು ವೈ ಸ್ಕ್ವೇರ್ ಜೋಡಿಸ್ಕೊನಿ. ಮೈನಸ್ 2yz ಈ ಕಡೆ ವೈ ಸ್ಕ್ವೇರ್, ಈ ಕಡೆ ಜಡ್ ಸ್ಕ್ವೇರ್ ಜೋಡಿಸ್ಕೊನಿ. ಮೈನಸ್ 2z ಈ ಕಡೆ ಜಡ್ ಸ್ಕ್ವೇರ್, ಈ ಕಡೆ ಎಕ್ಸ್ ಸ್ಕ್ವೇರ್ ಜೋಡಿಸ್ಕೊನಿ. ಅಂದ್ರೆ ನಾ ಇಲ್ಲಿರುವ ಪದಗಳನ್ನು ಹೊಂದಾಣಿಕೆ ಮಾಡಿ ಗುಂಪು ಮಾಡಿ ಬರ್ದನ ಅಷ್ಟೆ. ಇನ್ನ 1/2 ಹಾಗೆ ಇರಲಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹಾಗೆ ಇರಲಿ. ಇನ್ ನೋಡ್ರಿ, ಇಲ್ಲೊಂದು ಸ್ಕ್ವೇರ್ ಬ್ರಾಕೆಟ್ ಹಾಕ್ತಾನು. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಏನು ಗುಂಪು ಮಾಡಿಲ್ಲ, ಇದೊಂದು ಸೂತ್ರ ಐತಿ ನೋಡ್ರಿ. ಯಾವ ಸೂತ್ರ ಇದ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಸೂತ್ರ. ಇನ್ನು ಈ ಒಂದು ವಿಸ್ತರಣೆ ಯಾವಾಗ ಬರಿತೀವಪ್ಪ ಅಂದ್ರ ಹಿಂಗಿದ್ದಾಗ ಬರಿತೀವಿ ನೋಡ್ರಿ. ಹೆಂಗ, ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ಇದ್ದಾಗ ಇದೇ ವಿಸ್ತರಣೆ ಬರಿತೀವಿ ನೋಡ್ರಿ. ಎಕ್ಸ್ ಮೈನಸ್ ವೈ ಅಥವಾ ಎ ಮೈನಸ್ ಬಿ ಇದ್ದಾಗ ಏನ್ ಬರಿತೀವಿ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರಂಗಿಲ್ಲ. ಬಟ್ ಇಲ್ಲಿ ಎಕ್ಸ್ ವೈ ಅದಾವ ಅಂದ್ರ ನೀವೇನ್ ಬರೀತೀರಿ, ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್. ಈಗ ಇದೇನ್ ಅಂಡರ್ಲೈನ್ ಮಾಡಿಲ್ಲ, ಇದು ಇದ್ರ ವಿಸ್ತೃತ ರೂಪ. ನೆಕ್ಸ್ಟ್ ಇದು ಅಂಡರ್ಲೈನ್ ಏನ್ ಮಾಡಿಲ್ಲ, ಇದು ಇದ್ರ ವಿಸ್ತೃತ ರೂಪ. y ಮೈನಸ್ ಜೆಡ್ ಅನ್ನ ವಿಸ್ತರಿಸಿದ್ರೆ ಇದ ಬರ್ತದೆ. y ಮೈನಸ್ ಜೆಡ್ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಮೊದಲನೇ ಪದದ ವರ್ಗ ಮೈನಸ್ 2 ಇಂಟು ಮೊದಲ ಇಂಟು ಎರಡನೇ ಪದ ಪ್ಲಸ್ ಎರಡನೇ ಪದದ ವರ್ಗ. ಅದೇ ರೀತಿ ಇಲ್ಲಿ ನೋಡ್ರಿ, ಇದನ್ನು ಅಂಡರ್ಲೈನ್ ಮಾಡಿಲ್ಲ, ಜೆಡ್ ಸ್ಕ್ವೇರ್ ಮೈನಸ್ 2zx ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಎತ್ತರ ವಿಸ್ತೃತ ರೂಪ ಅಂದ್ರ ಇದನ್ನ ಏನಾದ್ರು ಜೆಡ್ ಮೈನಸ್ ಎಕ್ಸ್
ಬ್ರಕೆಟ್ ಸ್ಕ್ವೇರ್ ಬರ್ದೀನಿ ಅಂದ್ರೆ ಜೆಡ್ ಮೈನಸ್ ಎಕ್ಸ್ ವಿಸ್ತೃತ ರೂಪ, ಮೊದಲ ಪದದ ವರ್ಗ ಮೈನಸ್ 2 ಇಂಟು ಮೊದಲ ಇಂಟು ಎರಡನೇ ಪದ ಪ್ಲಸ್ ಎರಡನೇ ಪದದ ವರ್ಗ. ಮತ್ತ ಇದೇನ್ ಬರ್ದಿವಲ್ಲ ಇದೇ ನಮಗ್ ಬೇಕಾದ RHS. ನಾನಿಲ್ಲಿ LHS ಉಪಯೋಗಿಸಿದ್ನಿ. ಎಡಭಾಗ ಇದಿತ್ತು, ಬಲಭಾಗ ನಂದು ಇದು ಸಾಧಿಸಬೇಕಾಗಿತ್ತು, ಸಿಕ್ತು. ಹಂಗಂದ್ರೆ ಈ ಸೂತ್ರವನ್ನು ಈ ರೂಪದೊಳಗೂ ನಾವು ಬಳಕೆ ಮಾಡಬಹುದು, ಸಾಧಿಸಬಹುದು. ಬಟ್ ಈ ಸೂತ್ರವನ್ನ ಹಿಂಗ್ ನೆನಪಿಟ್ಕೊಡ್ರಿ, ಈಸಿ ಐತಿ. ಬಟ್ ಈ ಸೂತ್ರಕ್ಕೆ ಇನ್ನೊಂದು ರೂಪಾನು ಕೊಡಬಹುದು ಅಂತ ನಾವು ತಿಳ್ಕೊಂಡು ಈ ಲೆಕ್ಕದಲ್ಲಿ. ಹೀಗಾಗಿ ನಾವು ಖಂಡಿತವಾಗಿ ಏನ್ ಹೇಳ್ಬೋದು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅನ್ನ ಹಿಂಗೂ ಬರಿಬಹುದು. ಹೆಂಗ 1/2 xy plus y plus z into bracket into square bracket x minus y bracket square plus y minus z bracket square plus z minus x bracket square. ಈ ರೂಪದೊಳಗೂ ಈ ಸೂತ್ರವನ್ನ ನಾವು ಬಳಸಬಹುದು, ಕಾಣಬಹುದು. ಈ ರೂಪದೊಳಗೂ ಈ ಸೂತ್ರವನ್ನ ನಾವು ಬಳಕೆ ಕೂಡ ಮಾಡಬಹುದು. ಓಕೆ, ಇದನ್ನ ತಾಳೆ ನೋಡಿ ಅಂತ ಅಭ್ಯಾಸ 4.5 12ನೇ ಲೆಕ್ಕಿತ್ತು. 4.5 12ನೇ ಲೆಕ್ಕ ಬಿತ್ತು. ಇದೇನ್ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೊಂದೇನು ಇಂಪಾರ್ಟೆಂಟ್ ಇರ್ಲಿಕ್ಕಿಲ್ಲ ನನ್ನ ದೃಷ್ಟಿ ಒಳಗ. ಬರೀ ಗೊತ್ತಿರ್ಲಿ ನಿಮಗ, ಈ ರೀತಿ ಮಾಡ್ರಿ, ಈ ರೀತಿ ಇದನ್ನ ಸಾಧಿಸಬಹುದು ಅಂತ ಗೊತ್ತಿರ್ಲಿ. ಆದ್ರ ಈ ಸೂತ್ರ ಗೊತ್ತಿರ್ಲಿ, ಅಥವಾ ಈ ಸೂತ್ರದ ಈ ರೂಪರೇ ಖಂಡಿತವಾಗಿ ನಿಮ್ಗೆ ಗೊತ್ತಿರ್ಬೇಕು. ಇನ್ನು ಈ ಸೂತ್ರಕ್ಕೆ ಸಂಬಂಧಪಟ್ಟ ಇನ್ನೊಂದು ಕೆಲವೊಂದಿಷ್ಟು ಲೆಕ್ಕ ಅದಾವು. ಈ ಸೂತ್ರದ ಮುಂದುವರೆದ ಭಾಗನ ಅನ್ಬೋದು. ಅದ್ ಯಾವ್ದೈತ್ ನೋಡೋಣ. ಅಭ್ಯಾಸ 4.5 13ನೇ ಲೆಕ್ಕ. ಅಭ್ಯಾಸ 4.5 13ನೇ ಲೆಕ್ಕ. 13ನೇ ಲೆಕ್ಕ ಏನ್ ಹೇಳ್ತೈತಿ ನೋಡ್ರಿ. x plus y plus z is equal to 0 ಆದರೆ x cube plus y cube plus z cube is equal to 3xyz ಆಗುತ್ತದೆ. ಸೊ ಇದನ್ನು ಒಂದು ಸೂತ್ರ ಅನ್ಬೋದು. ಬಟ್ ಈ ಸೂತ್ರಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ನಿಬಂಧಿತ ನಿತ್ಯ ಸಮೀಕರಣ. ನಿಬಂಧಿತ ನಿತ್ಯ ಸಮೀಕರಣ ಅಂದ್ರೆ ಏನು ಅಂದ್ರ, ಈ ಸೂತ್ರಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಇದು ಸಮ ಆಗೋದು ಯಾವಾಗಪ್ಪ ಅಂದ್ರೆ ಹಿಂಗಿದ್ದಾಗ ಮಾತ್ರ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xyz ಅನ್ನೋದೊಂದು ಸಮೀಕರಣ ಬರೆದು. ಬಟ್ ಈ ಸಮೀಕರಣ ಸತ್ಯ ಯಾವಾಗ ಸತ್ಯ, ಎಕ್ಸ್ ಬೆಲೆ ವೈ ಬೆಲೆ ಝೆಡ್ ಬೆಲೆ ಕೂಡಿಸಿರೋ 0 ಬಂದಾಗ ಮಾತ್ರ ಸತ್ಯ. ಇವೇನಾದ್ರೂ ಎಕ್ಸ್ ವೈ ಝೆಡ್ ಬೆಲೆ ಕೂಡಿಸಿದಾಗ 0 ಬರ್ಲಿಲ್ಲ ಅಂದ್ರೆ ಈ ಸಮೀಕರಣ ಸತ್ಯವಲ್ಲ, ಅಸತ್ಯ. ಆದ್ರೆ ನಾವು ಬರೀ ನಿತ್ಯ ಸಮೀಕರಣ ಅಂತೀವಲ್ಲ, ಅವು ಎಂತಾವ, ಎಕ್ಸ್ ವೈ ಬೆಲೆ ಬೆಕ್ಕಾದ್ ತುಂಬ್ರನು ಸತ್ಯ ಇರ್ತಿದ್ವು. ಬಟ್ ಇದು ಬೆಕ್ಕಾದ್ ತುಂಬ್ರೆ ಸತ್ಯ ಅಲ್ಲ. 3 ಬೆಲೆಗಳನ್ನು ಕೂಡಿಸಿರೋ 0 ಬಂದ್ರೆ ಮಾತ್ರ ಸತ್ಯ. ಇಂಥವಕ್ಕೆ ನಾವು ನಿಬಂಧಿತ ನಿತ್ಯ ಸಮೀಕರಣ, ಕಂಡೀಷನಲ್ ಐಡೆಂಟಿಟೀಸ್ ಅಂತ ಇಂಗ್ಲಿಷ್ನಾಗ ಕರೀತಾರೆ. ಕೆಲವೊಬ್ರು ಕೆಲವೊಂದು ಮಾತುಗಳನ್ನ ಕಂಡೀಷನ್ ಮ್ಯಾಗ ಪಾಲಿಸ್ತಾರ ನೋಡ್ರಿ. ನಿಮ್ಗೆ ಏನೋ ಒಂದ್ ಕೆಲಸ ಹೇಳ್ತಾರ, ಮೇವ್ ತಗೊಂಬಾರೋ, ನೀ ನಂಗೆ 10 ರೂಪಾಯಿ ಕೊಟ್ರ ನಾನು ಮೇವ್ ತರ ನೋಡ್. ಹಾಲ್ ಡೈರಿಗೆ ಹಾಲ್ ಹಾಕಿ ಬಾ, ನೀ ನನ್ ಗಾಡಿ ಕೊಟ್ರನ ಹಾಲ್ ಹಾಕಕ್ ಹೋಗಂಗಿಲ್ಲ. ಕಂಡೀಷನ್ ಮ್ಯಾಗ ಒಪ್ಕೊಳ್ಳೋದು. ಹಂಗ ಈ ಸಮೀಕರಣ ಕೂಡ ಕಂಡೀಷನ್ ಮ್ಯಾಗ ಸತ್ಯ ಆಗ್ತದೆ. ಸುಮ್ ಒಪ್ಕೊಳ್ಳೋ ಮಂದಿ ಬಹಳ ಕಡಿಮೆ, ಕಂಡೀಷನ್ ಮ್ಯಾಗ ಒಪ್ಕೊಳ್ಳೋ ಮಂದಿ ಬಹಳ ಅದಾರಲ್ಲ, ಅಂತ ಸಮೀಕರಣ. ಹಂಗಾದ್ರ ಇದು ಸತ್ಯ ಐತಿ, ಇದನ್ನ ಸಾಧಿಸೋದು ಹೆಂಗ ಅನ್ನಕ ನಾವು ಈಗಾಗಲೇ ಕಲ್ತದ್ದನ್ನ ನಮಗೆ ಗೊತ್ತು. ಏನು ಗೊತ್ತು? ಈ ಸೂತ್ರ ಗೊತ್ತು. ಯಾವ ಸೂತ್ರ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು, ಈ ಸೂತ್ರ ಗೊತ್ತು. ಯಾವುದು? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೊದಲನೇ ಬ್ರಾಕೆಟ್ನಾಗ, ಎರಡನೇ ಬ್ರಾಕೆಟ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ xy ಮೈನಸ್ yz ಮೈನಸ್ zx. ಈ ಸೂತ್ರ ಗೊತ್ತೈತಿ ನಮಗೆ.
ಇದರಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ 0 ತುಂಬೋಣ ಆದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಇದ್ರ ಬೆಲೆ 0 ತುಂಬುದು ನೋಡ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ ಏನ್ ತುಂಬತ್ ಹೇಳತ್ನ ಈಗ 0 ತುಂಬಿಡ್ರಿ 0 ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಇನ್ನು ವಿಚಾರ ಮಾಡೋಣ, ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ ಏನೋ 0 ತುಂಬಿದ್ವಿ. ಇನ್ನು ಇದು 0 ಇದೇನು ಇಲ್ಲಿ ಏನ್ ತುಂಬಾತಿವಲ್ಲ, ಇದು 2 ಬ್ರಕೆಟ್ನಾಗ ಇದ್ದು 2 ಬ್ರಕೆಟ್ಗಳ ಗುಣಲಬ್ಧ ಐತಿ. ಈ 2 ಬ್ರಕೆಟ್ಗಳ ಗುಣಲಬ್ಧದಲ್ಲಿ ಮೊದಲನೇ ಬ್ರಕೆಟ್ 0 ಆತು. ಇದು 0 ಆತಂದ್ರೆ ಈ 0 ಅನ್ನ ಇಡೀ ದೊಡ್ಡ ಬ್ರಕೆಟ್ ಗುಣಿಸ್ರು 0ನಲ್ಲ. 0 ಇಂಟು ಎನಿಥಿಂಗ್ 0. 0 ಅನ್ನ ಎದಕ್ ಗುಣಿಸ್ರಿ ನಿಮಗೆ ಉತ್ತರ ಸಿಗ್ತದ ಗ್ಯಾರಂಟಿ 0. 0 ಅನ್ನ 1,000 ಕೋಟಿ ಇಂಟು 0 ಅಂದ್ರೆ 0ನ ಬೇಕಾದ ಗುಣಿಸ್ರು 0 ಬರ್ತದೆ. ಈಗ 0 ಇಂಟು ಎನಿಥಿಂಗ್ 0 ಅಂದ ಬಳಕ ನಮ್ದು ಇಷ್ಟ ಉಳಿತ್ಲ ಏನು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅಂತ ಉಳಿತು, ಇಷ್ಟ ಉಳಿತು. ಇದನ್ನ ಹೆಂಗ್ ಬರಿಬಹುದು ಹಂಗಾರ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಲ್ಲೇ ಇಟ್ಟು ಈ ಮೈನಸ್ 3xy ಕಡೆ ಹೋದಾಗ ಪ್ಲಸ್ 3xyz ಇದು ನಮಗೆ ಉಳಿತು. ಅಂದ್ರೆ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ 0 ಅಂದಾಗ ಇದಷ್ಟ ಉಳಿತೈತಿ. ಹಂಗಾದ್ರೆ ಇದು ಸತ್ಯ ಯಾವಾಗ, ಯಾವತ್ತೂ ಅಲ್ಲ, ಹಿಂಗಿದ್ದಾಗ ಮಾತ್ರ. ಹೆಂಗಿದ್ದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಇದ್ದಾಗ ಮಾತ್ರ ಇದು ಸತ್ಯ. ಹಿಂಗಿದ್ದಾಗ ಮಾತ್ರ ಇದು ಸತ್ಯ. ಅಂದ್ರೆ ಇದನ್ನ ಎಂತ ಸಮೀಕರಣ ಅಂತ ಕರಿತೀವಿ, ಇದು ನಿಬಂಧಿತ ನಿತ್ಯ ಸಮೀಕರಣ. ಯಾವ ಕಂಡೀಷನ್ ಮ್ಯಾಗ ಸಮೀಕರಣಗಳ ಸತ್ಯ ಇರ್ತಾವಲ್ಲ ಅವುಗಳನ್ನ ನಿಬಂಧಿತ ನಿತ್ಯ ಸಮೀಕರಣ ಅಂತ ಕರಿತಾರು. ನೆನಪಿಟ್ಕೊಡ್ರಿ, ನಿಬಂಧಿತ ನಿತ್ಯ ಸಮೀಕರಣಕ್ಕ ಮತ್ತು ನಿಬಂಧಿತ ನಿತ್ಯ ಸಮೀಕರಣಕ್ಕೆ ವ್ಯತ್ಯಾಸ ಐತಿ. ನಿತ್ಯ ಸಮೀಕರಣ ಅಂದ್ರೆ ಚರಾಕ್ಷರದ ಎಲ್ಲಾ ಬೆಲೆಗಳಿಗೆ ಸತ್ಯ. ನಿಬಂಧಿತ ನಿತ್ಯ ಸಮೀಕರಣ ಅಂದ್ರೆ ನಿಬಂಧನೆಗೆ ಅನುಸಾರವಾಗಿ ಸತ್ಯ. ಇಲ್ಲಿರುವ ನಿಬಂಧನೆ ಇದು, ಈ ನಿಬಂಧನೆಗೆ ಮಾತ್ರ ಇದು ಸತ್ಯ. ಇನ್ನು ಈ ನಿಬಂಧನೆಗೆ ಇರುವ ಈ ಸತ್ಯವನ್ನ ನಾವು ಉಪಯೋಗಿಸ್ಕೊಳ್ಳುವಂತ ಒಂದೆರಡು ಲೆಕ್ಕ ಅದಾವ. ಹೆಂಗದಾವ ನೋಡ್ರಿ. ಅದ 4ನೇದು, ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗಿನವುಗಳನ್ನು ಬೆಲೆಯನ್ನು ಕಂಡುಹಿಡಿಯಿರಿ. ಬೆಲೆಯನ್ನು ಕಂಡುಹಿಡಿಯಿರಿ. ಏನದಾವಪ್ಪ ಅಂತಾವ್ ಲೆಕ್ಕ ಅಂತ ಕೇಳಿದ್ರೆ, 1ನೇದು ನೋಡ್ರಿ, -12 ಬ್ರಕೆಟ್ ಕ್ಯೂಬ್ ಪ್ಲಸ್ 7 ಬ್ರಕೆಟ್ ಕ್ಯೂಬ್ ಪ್ಲಸ್ 5 ಬ್ರಕೆಟ್ ಕ್ಯೂಬ್. ನಮಗ ಇಲ್ಲಿ ಸೂತ್ರ ಆದ ಏನೂ ಗೊತ್ತಿರ್ಲಿಕ್ಕಂದ್ರ ನಾವು ಮಾಡಬೇಕಾದ ಕೆಲಸ ಏನ್ ಹೇಳ್ರಿ, ಈ -12 3 ಸಲ ಗುಣಿಸ್ಬೇಕು, 7 3 ಸಲ ಗುಣಿಸ್ಬೇಕು, 5 3 ಸಲ ಗುಣಿಸ್ಬೇಕು, ಆಮೇಲೆ ಅವುಗಳ ಚಿಹ್ನೆ ನೋಡ್ಕೊಂಡು ಅವನ್ನ ಕೂಡಿಸೋದು ಅಥವಾ ಕಡಿದ್ ಮಾಡ್ಬೇಕು. ಅವಾಗ ನಮ್ಗೆ ಉತ್ತರ ಸಿಗ್ತದೆ. ಬಟ್ ಹಿಂಗ್ ಮಾಡ್ಬೇಡ್ರಿ ಅಂದಾರ. ಏನ್ ಮಾಡಂದರು, ನೇರವಾಗಿ ಘನಗಳನ್ನು ಲೆಕ್ಕಿಸಿದೆ. ಬಟ್ ನಾ ಏನ್ ಹೇಳಿನಿ, ನೇರವಾಗಿ ಘನ ಲೆಕ್ಕ ಮಾಡೋದು ಹೇಳಿನಿ. ಘನ ಲೆಕ್ಕ ಮಾಡೋದ್ರೆ 3 ಸಲ ಗುಣಿಸ್ಕೊಂಡು ಸೂತ್ರ ಬರೋದು ವಿಚಾರ ಮಾಡೋದನ್ನ. ಬಟ್ ಹಂಗ ಮಾಡ್ಲಾರ್ದೆ ಬೇರೆ ರೀತಿ ಮಾಡ್ರಿ ಅಂತ ಹೇಳ್ತಾರ. ಬೇರೆ ರೀತಿ ಹೆಂಗ್ ಮಾಡುದ್ರಿ, ಈ 3 ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದಾಗ ಈ 3 ಸಂಖ್ಯೆಗಳ ಮೊತ್ತ ಏನಾದ್ರೂ 0 ಆಗ್ತಿತ್ತಂದ್ರ ನಾವು ಇಲ್ಲಿ ಮ್ಯಾಗ್ ಸೂತ್ರ ಬರ್ದೇವಲ್ಲ, ಆ ಸೂತ್ರವನ್ನ ಉಪಯೋಗಿಸಿ ಸುಲಭವಾಗಿ ತ್ರಾಸ ಇರ್ಲಾರ್ದ್ರೆ ಉತ್ತರ ಪಡಿಬಹುದು. ನಾವು ತ್ರಾಸ ಇರ್ಲಾರ್ದು ಹೆಂಗ, ಈಗ ನೋಡ್ರಲ್ಲ, ಇದು ಮೊದಲನೇ ಸಂಖ್ಯೆ ಎಟ್ಟೈತಿ, ಅದನ್ನ ಎಕ್ಸ್ ಬೆಲೆ ಅನ್ನೋನು. 2ನೇ ಸಂಖ್ಯೆ
y ಬೆಲೆನು, ಮೂರನೇ ಸಂಖ್ಯೆ z ಬೆಲೆನು. ಕೂಡ್ಸ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮೈನಸ್ 12 ಪ್ಲಸ್ 7 ಪ್ಲಸ್ 5 0 ಬರ್ತೈತೆ ನೋಡ್ರಿ. 7 5 ಕೂಡ್ಸ್ರಿ 12 ಮೈನಸ್ 12 ಐತಿ, ಮೈನಸ್ 12 ಪ್ಲಸ್ 12 ಪ್ಲಸ್ 12 ಮೈನಸ್ 12 ಕ್ಯಾನ್ಸಲ್ 0 ಬರ್ತೈತ್ಲ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ ಎಷ್ಟು ಬಂತು? 0 ಬಂತು. ಇನ್ನು ಯಾವಾಗ ಎಕ್ಸ್ ವೈ ಝೆಡ್ ಬೆಲೆ 0 ಬರ್ತೈತ್ಲ ಅವಾಗ ಇದು ನಿಬಂಧನೆಗೆ ಅನುಸಾರವಾಗಿ ನಮಗೊಂದು ಸೂತ್ರ ಐತಿ. ಯಾವ ಸೂತ್ರ ಐತಿ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xyz ಅಂತ ಸೂತ್ರ ಐತಿ. ಇದು ಸತ್ಯ ಯಾವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಆಗ. ಮತ್ ನಮ್ದು 0 ಆಗೈತ್ಲ ಈ ಸಂಖ್ಯೆಗಳಲ್ಲಿ. ಈ ಮೂರು ಸಂಖ್ಯೆಗಳ ಘನ ತಗೊಂಡಾಗ ಇಲ್ಲಿರುವ ಎಕ್ಸ್ ವೈ ಬೆಲೆ ಕೂಡಿಸಿದಾಗ ಅದ್ರ ಬೆಲೆ 0 ಬಂದೈತಿ. 0 ಬಂದೈತಪ್ಪ ಅಂದ್ರೆ ನಾವು ಈ ಮೈನಸ್ 12ರ ಘನ ಪ್ಲಸ್ 7ರ ಘನ ಪ್ಲಸ್ 5ರ ಘನವನ್ನ ನಿಜವಾಗ್ಲೂ ಘನ ಲೆಕ್ಕ ಮಾಡ್ಲಾರ್ದೆ ಉತ್ತರ ಜಸ್ಟ್ ಇಟ್ಟು ಬರೆದು ಬಿಡೋದು. 3 ಎಕ್ಸ್ ಬೆಲೆ ವೈ ಬೆಲೆ ಝೆಡ್ ಬೆಲೆ ಗುಣಿಸ್ಬಿಡೋದು. ಹಂಗಾದ್ರೆ 3 ಎಕ್ಸ್ ಬೆಲೆ ಮೈನಸ್ 12, ವೈ ಬೆಲೆ 7, ಝೆಡ್ ಬೆಲೆ 5. ಇದನ್ನ ಬರ್ಯಾಕೆ ಅಂತ ತ್ರಾಸಾಗ ಐತಿ? ಇಲ್ಲ, ನಾವು ನಿಜವಾದ ಘನ ಲೆಕ್ಕ ಮಾಡೇ ಇಲ್ಲ. ನಿಜವಾದ ಘನ ಅಂದ್ರೆ ಇದನ್ನ 3 ಸಲ ಗುಣಿಸ್ಬೇಕು ಬರಿಬೇಕು, ಇದನ್ನ 3 ಸಲ ಗುಣಿಸ್ಬೇಕು ಬರಿಬೇಕು, ಇದನ್ನ 3 ಸಲ ಗುಣಿಸ್ಬೇಕು ಬರಿಬೇಕು, ಆಮೇಲೆ ಇವೆರಡು ಸಜಾತಿದವ ಕೂಡಿಸ್ಬೇಕು, ಇದರ ಕಳಿಬೇಕು, ಅವಾಗ ಉತ್ತರ ಸಿಗ್ತಿತ್ತು. ಇದಕ್ಕೆ ಬಹಳ ಲೇಟ್ ಆಕೈತಿ. ಅಥವಾ ಘನಗಳನ್ನಾರೇ ನೆನಪಿಟ್ಟು ಬರಿಬೇಕಾಕೈತಿ. ಬಟ್ ಈ ಘನನ ಲೆಕ್ಕನ ಮಾಡಿಲ್ಲ ನಾವು. ಬರೀ ಇವುಗಳ ಮೊತ್ತ 0 ಬರ್ತೈತಿ ಅಂತ ಚೆಕ್ ಮಾಡಿದಾಗ 0 ಬರ್ತೈತಿ. ಬಂದ್ರೆ ಏನ್ ಮಾಡ್ಬೇಕು? ಜಸ್ಟ್ 3 ಇಂಟು ಎಕ್ಸ್ ಬೆಲೆ ವೈ ಬೆಲೆ ಝೆಡ್ ಬೆಲೆ ಗುಣಿಸ್ಬಿಡ್ಬೇಕು. ಗುಣಿಸ್ರಿ, ಇದು ಗುಣಿಸಾಕ ಈಸಿ ಐತಿ ನೋಡ್ರಿ. ಇದು ಕಂಪ್ಲೀಟ್ ಗುಣಿಸ್ರಿ. 7 ಇದ್ಲೆ 35, 35 ಇದ್ಲೆ 3, 35 3 ಹೆಂಗ್ ಗುಣಿಸ್ರಿ ನಾವು? ಇಲ್ಲಿಂದ ನೇರವಾಗಿ ಗುಣಿಸ್ರಿ. 3 12 3 36, 36 ಚೆನ್ನಾಗಿ ಗುಣಿಸ್ಬಿಡೋಣ. ಇದನ್ನ ಮೊದಲು ಗುಣಿಸೋಣ. ಈ 3 ಹಂಗೆ ಇಡೋಣ. ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ ಅಂದ್ರೆ ನಮ್ಗೆ ಅಂತಿಮ ಚಿಹ್ನೆ ಏನು ಬರೋದೈತಿ? ಇಲ್ಲಿ ಮೈನಸ್ ಬರೋದೈತಿ. ಓಕೆ, ಹಂಗಾದ್ರೆ ನೋಡ್ರಿ 12 ಇದ್ಲೆ 60 ಆಗ್ತದ. ಈ 12 5 ಗುಣಿಸಾತ್ 60, 67 ಗುಣಿಸಾತ್ 7 0 0, 7 6 42 ಮೈನಸ್ 420 ಬತ್ತು. ಇನ್ನು ಪ್ಲಸ್ ಇಂಟು ಮೈನಸ್ ಆನ್ಸರ್ ಮೈನಸ್ ಬರೋದೈತಿ. ಇನ್ನು 3 ಗುಣಿಸೋದೈತಿ. 3 0 0, 3 2 6, 3 4 12 ಮುಗೀತು. ಈ 3 ಘನಗಳ ಮೊತ್ತದ ಉತ್ತರ ಇಷ್ಟು. ಇಲ್ಲ ಇದನ್ನ ನಾವು ಚೆಕ್ ಮಾಡ್ತೀವ್ರಿ, ಇದು ಸತ್ಯ ಐತಿ ನಂಗೆ ಡೌಟ್ ಅನ್ಸೋದಪ್ಪ ಅಂದ್ರೆ ನೀವು ಘನಗಳನ್ನ ಲೆಕ್ಕ ಮಾಡ್ತಾಯಿ ನೋಡ್ರಿ. ನಾನು ಹೆಂಗ್ ಬರಿತೀನಿ ನೋಡ್ರಿ. ಈಗ ಮೈನಸ್ 12ರ ಘನ ಪ್ಲಸ್ 7ರ ಘನ ಪ್ಲಸ್ 5ರ ಘನ ನೆನಪಿಟ್ಟಿರ್ ನೋಡ್ರಿ. ಮೈನಸ್ ಚಿಹ್ನೆನ 3 ಸಲ ಗುಣಿಸ್ತಾರ. ಮೈನಸ್ ಚಿಹ್ನೆನ 12ರ ಘನ ಅಂದ್ರ ನಿನ್ ಹೇಳಿದ್ರಿ ನೋಡ್ರಿ 1728 ಏನು ಹೇಳಿದ್ರಿ ನೋಡ್ರಿ. ನಾನು ನಿನ್ ನೆನಪಿಡಕ್ ಹೇಳಿದಿಲ್ಲ. 12 12 144 12 1728 ಕರೆಕ್ಟ್ ಐತಿ. ಮೈನಸ್ 1728 ಆಮೇಲೆ ಪ್ಲಸ್ 7ನ್ನ 3 ಸಲ ಗುಣಿಸ್ರ 343, 5ನ್ನ 3 ಸಲ ಗುಣಿಸ್ರ 125. ಇವೆರಡು ಸೇಮ್ ಚಿಹ್ನೆ ಅದಾವ, ಕೂಡ್ಸ್ರಿ. 5 3 8 2 4 6 2 1 3 4 5 3 8 2 4 6 1 3 4 ಪ್ಲಸ್ ಈ ಕಳಿಬೇಕು. ನಾನು 1728 ಒಳಗ 468ನ ಕಳಿದೈತಿ. 8ರಾಗ 8 ಕಳೆದ್ರೆ 0, 12ರಾಗ 6 ಕಳೆದ್ರೆ 6 ಕೈಲ 1, 7ರಾಗ 4 1 ಸೇರಿ 5 ಕಳಿಬೇಕು 2, ಆಮೇಲೆ -1 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಹಿಂಗ್ ಮಾಡಿದಾಗ ಮೈನಸ್ 1260. ಮತ್ ಹಿಂಗೂ ಏನ್ ತ್ರಾಸ ಅನಿಸ್ಲಿಲ್ರಿ. ಇದು ಬಹಳ ಈಸಿ ಐತಿ. ಬಟ್ ಹಿಂಗ್ ಮಾಡಬ್ಯಾಡ್ರಿ ಅಂದಿದ್ರು. ಮತ್ ಹಿಂಗ್ ಮಾಡೋದು ಅನಿವಾರ್ಯ ಯಾವಾಗ ಆಕೈತಿ ಹೇಳ್ರಿ? ಇಲ್ಲಿ ಸಂಖ್ಯೆ ಇಲ್ಲಿ ಸಂಖ್ಯೆ ಇಲ್ಲಿ ಸಂಖ್ಯೆ ಕೂಡಿಸ್ರ 0 ಬರ್ಲಿಲ್ಲ ಅಂದ್ರ, 0 ಬತ್ತಂದ್ರ ಈ ಮಾರ್ಗವನ್ನ ಅನುಸರಿಸಬಹುದು. -12 7 5 ಇವುಗಳನ್ನ ಕೂಡಿಸಿದಾಗ 0 ಬಂದೈತಪ್ಪ ಅಂದ್ರ ನಾವು
ಹಿಂಗ ಮಾಡುವ ಬದಲಿ ಹಿಂಗ ಮಾಡಿದಾಗನು ಉತ್ತರ ಪಡಿಬಹುದು ಅಂತ ನಮಗ್ ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಹಂಗ ಇನ್ನೊಂದ್ ಲೆಕ್ಕ ಐತಿ ನೋಡ್ರಿ, ಇನ್ನೊಂದ್ ಲೆಕ್ಕ ಐತಿ ರೋಮನ್ 2. ಅದನ್ನು ಇದೇ ರೀತಿ ಮಾಡೋದೈತಿ ನೋಡ್ರಿ. 28ರ ಘನ ಪ್ಲಸ್ ಮೈನಸ್ 15ರ ಘನ ಪ್ಲಸ್ ಮೈನಸ್ 13ರ ಘನ. ಚೆಕ್ ಮಾಡ್ರಿ ಇಲ್ಲಿ. ಎಕ್ಸ್ ಬೆಲೆ 28 ಅನ್ನೋನು, ವೈ ಬೆಲೆ -15 ಅನ್ನೋನು, ಝೆಡ್ ಬೆಲೆ -13 ಅನ್ನೋನು. ಕೂಡ್ಸ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ 28 ಪ್ಲಸ್ ಮೈನಸ್ 15 ಪ್ಲಸ್ ಮೈನಸ್ 13. 28 ಹಂಗ ಇಡೋನು, ಪ್ಲಸ್ ಇಂಟು ಮೈನಸ್ -15 ಪ್ಲಸ್ ಇಂಟು ಮೈನಸ್ -13. 28 ಹಂಗ ಇಡೋನು, ಇವೆರಡು ಸೇಮ್ ಚಿಹ್ನೆ ಅದಾವ. ಮೈನಸ್ ಮೈನಸ್ ಸಜಾತಿ ಚಿಹ್ನೆಗಳನ್ನು ಕೂಡಿಸ್ಬೇಕು. 15 13 ಕೂಡಿಸ್ರ ಇದು 28. 28 ಕ್ಯಾನ್ಸಲ್, 0 ಬರ್ತದೆ. ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬೆಲೆ 0 ಬಂತು. ಬಂತಂದ್ರೆ ಡೆಫಿನೆಟ್ಲಿ ಇದ್ರ ಉತ್ತರ ಹೆಂಗ್ ಬರಿಬೇಕು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3xy ಝೆಡ್ ರೂಪದಾಗ ಬರಿಬೇಕು. ಹೌದಿಲ್ಲ? ಹಂಗಾದ್ರೆ 3xy ಝೆಡ್ ರೂಪನ ಹೆಂಗ್ ಬರೀನು? 28 ಬ್ರಕೆಟ್ ಕ್ಯೂಬ್ ಪ್ಲಸ್ ಮೈನಸ್ 15 ಬ್ರಕೆಟ್ ಕ್ಯೂಬ್ ಪ್ಲಸ್ ಮೈನಸ್ 13 ಬ್ರಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು 3 ಎಕ್ಸ್ ಬೆಲೆ ವೈ ಬೆಲೆ ಝೆಡ್ ಬೆಲೆ ಗುಣಿಸ್ಬಿಡೋದು. ಎಕ್ಸ್ ಬೆಲೆ 28, ವೈ ಬೆಲೆ -15, ಝೆಡ್ ಬೆಲೆ -13. ಚಿಹ್ನೆ ಗುಣಾಕಾರ ಏನಾಕೈತಿ ನೋಡ್ರಿ. ಇಲ್ಲಿ ಪ್ಲಸ್ 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 ಅದಾವ, ಇದಟ್ಟ ಮೈನಸ್ ಮೈನಸ್ ಅದಾವ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತ್ ಚಿಹ್ನೆ. ಇನ್ನು 3 ಹಾಗೆ ಇಟ್ಟಿರ್ಬೇಕಾರ ಇದನ್ನಟ್ಟ ಗುಣಿಸ್ಕೋರಿ ಮೊದಲು. ಸೊ 3 ಹಾಗೆ ಇಟ್ಟು ಇದನ್ನಟ್ಟ ಗುಣಿಸ್ಕೊಳ್ಳೋದ್ರೆ ಏನೇನಾಕೈತಿ ನೋಡ್ರಿ. 28 ಇಂಟು ನಾ ಗುಣಿಸ್ಬೇಕಾದ ಸಂಖ್ಯೆ ಎಟ್ಟೈತಿ? 28 ಮತ್ತು ಮೊದಲು 15 ಗುಣಿಸು. 15 ಎಂಟ್ಲೆ 128 ನೋಡ್ರಿ. 15 ಎರಡ್ಲೆ 30, 1 12, 42. ಓ ವಾಟ್ ಎ ಬ್ಯೂಟಿಫುಲ್ ನಂಬರ್. ಓಕೆ. ಇನ್ನು ಇದಕ್ಕೆ 13 ಗುಣಿಸೋದೈತಿ. 13 ಅಂತ ಗುಣಿಸ್ರಿ. 13 ಸೊನ್ನೆಲೆ 0, 13 ಎರಡ್ಲೆ 26, 13 ನಾಲ್ಕಲೆ 52, 2 54. ಇಷ್ಟ ಆಕೈತಿ ಇದ್ರ ಉತ್ತರ 5460. ಇದಕ್ಕೆ 3ಲೇ ಒಂದು ಗುಣಿಸು. 3 ಸೊನ್ನೆಲೆ 0, 3 ಆರ್ಲೆ 18, 3 ನಾಲ್ಕಲೆ 12, 1 13, 3 ಐದ್ಲೆ 15, 1 16. ಓಕೆ. ಸೊ ಫೈನಲ್ ಆನ್ಸರ್ ಈಸ್ 16380. 16380. ನಿಮಗೇನಾದ್ರೂ ಈ ಉತ್ತರದ ಬಗ್ಗೆ ಸಂಶಯ ಇತ್ತಪ್ಪ ಅಂದ್ರೆ ನಾ ಹೆಂಗೆ ಇಲ್ಲಿ ಚೆಕ್ ಮಾಡಿಲ್ಲ ಹೆಂಗೆ ಚೆಕ್ ಮಾಡ್ರಿ. ಬಟ್ ಸಂಶಯ ಪಡಬೇಡ್ರಿ, ಯಾಕಂದ್ರೆ ಇದು ನಿಬಂಧಿತ ನಿತ್ಯ ಸಮೀಕರಣ. ಹಿಂಗಿದ್ದಾಗ ಹಿಂಗ ಸತ್ಯ ಐತಂತ ನಾವು ಸಾಧಿಸಿ ತೋರ್ಸೇವಿ. ನಾ ಒಂದನ್ನು ಚೆಕ್ ಮಾಡೇನಿ. ಬಟ್ ಇದನ್ನ ನಾವು ನಿಬಂಧಿತ ನಿತ್ಯ ಸಮೀಕರಣ ಅಂದೇವು. ನಿತ್ಯ ಸಮೀಕರಣ ಅಂದ್ರೆ ನಿತ್ಯ ಅನ್ನೋ ಪದದ ಅರ್ಥನ ಸತ್ಯ. ಹೀಗಾಗಿ ಪ್ರತಿ ಸಲ ಡೌಟ್ ಕೊಡೋ ಅವಶ್ಯಕತೆ ಇಲ್ಲ. ಚೆಕ್ ಮಾಡಿದ್ವಿ ಒಂದು ಲೆಕ್ಕವನ್ನ. ಹೀಗಾಗಿ ಇದ್ರ ಉತ್ತರ ಇಷ್ಟು. ಓಕೆ. ಇದಕ್ಕೊಂದು 2-3 ಹೋಮ್ವರ್ಕ್ ಕೊಡಂದ್ರೆ ಕೊಡ್ತೀನಿ ನೀವು ಮಾಡಾಕ. ಒಂದನೇದು ಹೋಮ್ವರ್ಕ್, 15ರ ಘನ ಪ್ಲಸ್ -8ರ ಘನ ಪ್ಲಸ್ -7ರ ಘನ. ಎರಡನೇ ಲೆಕ್ಕ 24ರ ಘನ ಮೈನಸ್ 16ರ ಘನ ಪ್ಲಸ್ -8ರ ಘನ. ಮೂರನೇ ಲೆಕ್ಕ
ಮೈನಸ್ 25 ಘನ ಆಮೇಲೆ 13 ಘನ ಪ್ಲಸ್ 12 ಘನ. 4ನೇ ಲೆಕ್ಕ 48 ಘನ ಪ್ಲಸ್ ಮೈನಸ್ 22 ಘನ ಪ್ಲಸ್ ಮೈನಸ್ 26 ಘನ. ಸೊ ಈ ಎಲ್ಲ ಲೆಕ್ಕ ನಮಗೆ ಸುಲಭ ಅನಿಸ್ತದೆ, ಬಟ್ ಈ ಲೆಕ್ಕ ಮಾಡೋದ್ನಾಗ ಈ ವಿಧಾನನೇ ಬೆಸ್ಟ್ ಅನಿಸ್ತೈತಿ. ಬಟ್ ಈ ವಿಧಾನ ಬಳಸಕ್ ಕಂಡೀಷನ್ ಐತಿ, ಇದನ್ನ ಕೂಡಿಸಿದ್ರೆ 0 ಬರ್ಬೇಕು. ಹಿಂಗ್ ಬರುವಂಗ 4 ಲೆಕ್ಕ ಅದಾವಲ್ಲ, ಇವತ್ತು ನೀವು ಖಂಡಿತವಾಗಿ ಪ್ರಯತ್ನ ಮಾಡ್ರಿ. ಓಕೆ, ಇನ್ನು 15ನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಾರಪ್ಪ ಅಂದ್ರ, ಈ ಕೆಳಗಿನ ವಿಸ್ತೀರ್ಣಗಳನ್ನು ಹೊಂದಿರುವ ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ. ಸೊ ಏನ್ ಹೇಳ್ತಾರ, ಒಂದನೇದು ವಿಸ್ತೀರ್ಣ ಅಂತ ಕೊಡ್ತಾರು ನಮಗ 25a² ಮೈನಸ್ 35a ಪ್ಲಸ್ 12. ಓಕೆ ನೋಡ್ರಿ, ನಾ ಈಗಾಗಲೇ ಈ ಕ್ಲಾಸದ ಆರಂಭದೊಳಗ ಅಥವಾ ಈ ಕ್ಲಾಸದ ಮಧ್ಯದಲ್ಲಿ ಏನ್ ಹೇಳಿದ್ನಿ, ಬೀಜ ಗಣಿತದ ಯಾವುದೇ ಒಂದು ಸೂತ್ರವನ್ನ ನಾವು ರೇಖಾಗಣಿತದ ತತ್ವಕ್ಕೆ ಅನ್ವಯ ಮಾಡ್ಬೋದು. ನಾ ಏನ್ ಹೇಳ್ತಾ ಇದ್ನಿ, ಎಕ್ಸ್ ಅನ್ನುವಂತ ಮೌಲ್ಯವನ್ನ ಉದ್ದ ಅಥವಾ ಅಗಲವನ್ನ ಸೂಚಿಸಲು ಬಳಸ್ತಾರ. ಇದನ್ನ ಉದ್ದಗಲಗಳನ್ನ ಬಳಸಿರಪ್ಪ ಅಂದ್ರ ಆಯತದ ಉದ್ದ ಮತ್ತು ಅಗಲ ಗೊತ್ತಿದ್ದು ಅಂದ್ರೆ ಅಗಳ ವಿಸ್ತೀರ್ಣವನ್ನ ಕಂಡಿಡ್ಯಾಕ ಗುಣಿಸ್ತೀವಿ. ಹಿಂಗ ಯಾವಾಗ ಘಾತ ಸೂಚಿ 2 ಬರ್ತೈತ್ಲ, ಅವಾಗ ಏನಾಗಿರ್ತೈತಿ, ಅದು ವಿಸ್ತೀರ್ಣ ಆಗಿರ್ತೈತಿ. ಯಾವುದೇ ಒಂದು ಆಯತದ ವಿಸ್ತೀರ್ಣ ಆಗಿರ್ತೈತಿ. ಆಯತದ ವಿಸ್ತೀರ್ಣ ಆಗಿರ್ತೈತಿಪ್ಪ ಅಂದ್ರೆ ಯಾವುದೋ ಒಂದು ಉದ್ದ ಆಗಿರ್ಬೋದು, ಯಾವುದೋ ಒಂದು ಅಗಲ ಆಗಿರ್ಬೋದು, ಅವುಗಳ ಗುಣಲಬ್ಧನ ನಮಗೆ ಸಿಕ್ಕಿರ್ತೈತಿ. ಇನ್ನು ಇಲ್ಲಿ ಈ ವಿಸ್ತೀರ್ಣಗಳು ಹೆಚ್ಚಾ ಕಡಿಮೆ ಉದ್ದಗಲಗಳಿರುವುದರಿಂದ ನಮಗೆ ಈ ರೀತಿ ಒಂದು ತ್ರಿಪದೋಕ್ತಿಗಳು ಅಥವಾ ಡಿಗ್ರಿ 2 ಇರುವ ಸಮೀಕರಣಗಳು ಸಿಗ್ತವೆ. ಹಂಗ ಇಲ್ಲಿ ಕೂಡ ಒಂದು ನಮ್ಗೆ ಡಿಗ್ರಿ 2 ಇರುವ ಸಮೀಕರಣ ಐತಿ. 25a² ಮೈನಸ್ 35a ಪ್ಲಸ್ 12. ಇದು ಏನೈತ್ಲ, ಇದು ಒಂದ ಆಯತದ ವಿಸ್ತೀರ್ಣ ಐತತ್ತ ಹೇಳ್ತಾರ ಅವ್ರು. ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ಅಂದ್ರೆ ಇದು ಒಂದು ವಿಸ್ತೀರ್ಣ ಐತಿ. ಅದರ ವಿಸ್ತೀರ್ಣ ಆಯತದ ವಿಸ್ತೀರ್ಣ. ಹಿಂಗೊಂದ ಆಯತ ಐತಿ, ಈ ಆಯತದ ಉದ್ದ ಎಷ್ಟು ಗೊತ್ತಿಲ್ಲ, ಅಗಲ ಎಷ್ಟು ಗೊತ್ತಿಲ್ಲ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿತ್ತು, ಉದ್ದ ಯಾವ್ದು ಎಷ್ಟು ಇರ್ತೈತಿ, ಅಗಲ ಎಷ್ಟು ಇರ್ತೈತಿ ಅಂತ ಫೈಂಡ್ ಔಟ್ ಮಾಡೋದು. ಹೆಂಗ್ ಫೈಂಡ್ ಔಟ್ ಮಾಡೋದು, ಇದನ್ನ ಅಪವರ್ತಿಸಿದಾಗ ನಮಗೆ ಉದ್ದ ಅಗಲ ನಾವು ಇಂಟರ್ಚೇಂಜ್ ಮಾಡಿ ಒಂದಕ್ಕೆ ಉದ್ದ ಅನ್ನೋದು ಒಂದಕ್ಕ ಅಗಲ ಅನ್ನೋದು, ಹಂಗ ಇದನ್ನ ಅಪವರ್ತಿಸಿದಾಗ ಸಿಗ್ತಾವ. ಹಂಗ ಘಾತ ಸೂಚಿ 3 ಬಂದಿತ್ತಪ್ಪ ಅಂದ್ರೆ ಅದು ಘನಫಲ ಆಗಿರ್ತೈತಿ. ಘನಫಲ ಅಂದಾಗ ನಮಗೆ ಇಂಥವು 3 ಅಪವರ್ತನಗಳು ಬರ್ತಾವು. ಆ 3 ಅಪವರ್ತನಗಳಲ್ಲಿ ಒಂದನ್ನ ನಾವು ಉದ್ದ, ಒಂದನ್ನ ಅಗಲ, ಇನ್ನೊಂದನ್ನ ಎತ್ತರ ಅಂತ ಅನ್ಬೇಕು. ಅದು ಮುಂದಿನ ಕೆಲಸ ಐತಿ. ಮುಂದಿನ ಲೆಕ್ಕದೊಳಗ 16ನೇ ಲೆಕ್ಕದೊಳಗ, ಈ 15ನೇ ಲೆಕ್ಕದೊಳಗ ವಿಸ್ತೀರ್ಣ ಕೊಟ್ಟಾರು, ನಾವು ಉದ್ದಗಲಗಳನ್ನ ಕಂಡಿಡಿದು ಹೇಳ್ಬೇಕು. ಸೊ ಅದು ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದನ್ನ ಅಪವರ್ತಿಸಿ 2 ಅಪವರ್ತನಗಳು ಕಂಡಿಡಿಬೇಕು.
ಆ ಎರಡು ಅಪವರ್ತನಗಳಲ್ಲಿ ಒಂದನ್ನ ಉದ್ದ ಅನ್ಬೇಕು, ಒಂದನ್ನ ಅಗಲ ಅನ್ಬೇಕು. ಒಂದನ್ನ ಉದ್ದ, ಇನ್ನೊಂದನ್ನ ಅಗಲ ಅನ್ಬೇಕು. ಅದನ್ನ ಮಾಡಕ್ ಏನ್ ಮಾಡೋಣ, ಅಪವರ್ತಿಸೋದು ನಮ್ಗೆ ಗೊತ್ತೈತಿ. 25a² ಮೈನಸ್ 35a ಪ್ಲಸ್ 12 ಐತಿ. ಇದನ್ನ ನಾವು ಅಪವರ್ತಿಸಕ್ ಸ್ವಲ್ಪ ಇಲ್ಲಿ ನಿಮ್ಗೆ ತ್ರಾಸ ಅನ್ಸ್ಬಹುದು, ಅಥವಾ ಸ್ವಲ್ಪ ಸಂಖ್ಯೆ ದೊಡ್ಡದವು. ಮೂರು ಸಂಖ್ಯೆಗಳು ನೋಡಿದಾಗ ಸ್ವಲ್ಪ ದೊಡ್ಡದವು, ಬಟ್ ನಾವು ಮಾಡುವ ಪ್ರಯತ್ನ ಒಂದ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡ್ತಿದ್ವು, ಇಲ್ಲಿ ಸಹಗುಣಕ್ಕಿದ್ದಾಗ ಅದನ್ನ ದಂಡಿ ಗುಣಿಸ್ತಿದ್ವು. ಗುಣಿಸ್ರಿ 25 12 ಬರೀಲಿ ಇಲ್ಲಿ 25 12 ಎಷ್ಟು ಉತ್ತರ ಬರ್ತೈತಿ? 12 5 60 ಕೈಲ 6, 12 2 24, 24 6 ಅಂದ್ರೆ 30, 300 ಬರ್ತೈತಿ. ಎಂತ 300? ಪ್ಲಸ್ 300. ಕೊನೆಯ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ 300 ಬಂತು. ಇನ್ನು ವಿಚಾರ ಮಾಡ್ಬೇಕಾದದ್ದೇನು, ಗುಣಿಸ್ರ 300 ಬರ್ಬೇಕು, ಕೊನೆಯ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಕೂಡಿಸ್ರ 35 ಬರ್ಬೇಕು. ಅಂತ ಸಂಖ್ಯೆಗಳನ್ನ ಯೋಚನೆ ಮಾಡೋದು. ಸೊ ಯೋಚನೆ ಮಾಡ್ರಿ. ನಮಗ ಒಮ್ಮೆ ಯೋಚನೆ ಮಾಡೋದು ತ್ರಾಸ ಅನಿಸ್ತಪ್ಪ ಅಂದ್ರೆ ಈ ಕೊಟ್ಟಂತ ಗುಣಲಬ್ಧವನ್ನ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸೋದು ತ್ರಾಸ ಅನಿಸ್ತಂದ್ರ ಹೆಂಗ? 2 150 300, 2 75 150, ಇನ್ನು 2 ಬಾ ಹೋಗಂಗಿಲ್ಲ, 3 25 75, ಇನ್ನು 5 5 25, 5 1 2 ಭಾಗಿಸಿದ್ವಿ 2 ಸಲ, 3 ಭಾಗಿಸಿದ್ವಿ 1 ಸಲ, 5 ಭಾಗಿಸಿದ್ವಿ 2 ಸಲ. ಇನ್ನು ಇದ್ರೊಳಗೆ ಹಿಂಗ್ ಗುಂಪು ಮಾಡ್ಕೊಳ್ಳೋದ್ಲ, ಯಾವ ಸಂಖ್ಯೆಗಳನ್ನ ಗುಂಪು ಮಾಡ್ಕೊತಿರ್ಲಿಲ್ಲ ಅದು ಏನಾಗ್ಬೇಕು, 35 ಕೂಡ್ಸಾಂತಲೇ ಬಂದಿರ್ಬೇಕು. ಹೆಂಗಪ್ಪ ಅಂದ್ರೆ ಈಗ ನೋಡ್ರಿ, ಈಗ 5 5 ಗುಣಿಸ್ಕೋರಿ 25 ಆತ. ಇವತ್ತು ಗುಣಿಸ್ಕೋರಿ ಉಳಿದ ಸಂಖ್ಯೆಗಳನ್ನು. 2 2 4, 4 3 12. ಈಗ ಡೆಫಿನೆಟ್ಲಿ ಏನಾಕೈತಪ್ಪ ಅಂದ್ರೆ 12 25 ಗುಣಿಸ್ರ 300 ಬರ್ತೈತಿ. 12 25 ಗುಣಿಸ್ರ 300 ಬರ್ತೈತಿ. ಬಟ್ 12 25 ಕೂಡಿಸ್ರ 35 ಬರ್ತೈತಿನ? ಬರುದಿಲ್ಲ. ಹಂಗಾದ್ರೆ ಅದನ್ನ ಬಿಡುದು. ಮತ್ತೆ ಹೆಂಗ್ ಗುಂಪು ಮಾಡ್ಕೊಳ್ಳೋದು? ಎರಡ ಗುಣಿಸ್ಕೋರಿ 4 ಆಕೈತಿ. ಇನ್ನು ಉಳ್ದೋದಟ್ಟ ಗುಣಿಸ್ಕೋರಿ. 3 5 15, 15 3 45. ಬಟ್ ಇಲ್ಲಿ ಕೂಡ್ಸಂತಲೇ ಬರ್ಬೇಕಪ್ಪ ಅಂದ್ರೆ ಇದ್ ನಡೆಯಂಗಿಲ್ಲ. ಇನ್ನೇನ್ ಮಾಡ್ಕೊಳ್ಳೋನು? 2 2 4, 4 3 12 ಮಾಡ್ಯಾವ. ನೆನ್ ಬಿಡುನು, ಇದನ್ನ ಬೇರೆ ಮಾಡೋನು. 3 5 15. ಇವು 3 5 ಗುಣಾಕಾರ ಮಾಡ್ಕೊಂಡು 3 5 15. ಇನ್ನ ಇಲ್ಲಿ 5 1 ಬಿಟ್ಟೆವು. 2 2 4, 4 5 20. 15 20 ಬರೋಬರ್ ಹಾಕೋದ್ ನೋಡ್ರಿ. ನಾ ಗುಂಪು ಹೆಂಗ್ ಮಾಡ್ಕೊಂಡಿ ನೋಡ್ರಿ, ಸ್ವಲ್ಪ ಹೇಳ್ತೀನಿ ನೋಡ್ರಿ. ಏನ್ ಮಾಡಿನಿ, ಈ 3 5 ಗುಂಪು ಮಾಡ್ಕೊಂಡಿ ಅದಲ್ಲ. 3 5 15 ಆತ. ಆಮೇಲೆ ಉಳಿದದನ್ನ ಒಂದು ಗುಂಪು ಮಾಡ್ಕೊಳ್ಬೇಕು. 2 2 4, 4 5 20. 3 5 15 21. ಇದನ್ನ ಗುಣಾಕಾರ ಮಾಡ್ರೆ 300 ಗ್ಯಾರಂಟಿ ಬರ್ತೈತಿ. ಆಮೇಲೆ ಇದನ್ನ ಕೂಡ್ಸ್ರಿ 35 ಕೂಡ ಗ್ಯಾರಂಟಿ ಬರ್ತೈತಿ. ಹಂಗಾದ್ರೆ ಈ ಉತ್ನ ನಾವಿಲ್ಲಿ ಬಳಸ್ಬೇಕು. ಹಿಂಗ ನಿಮಗ್ ಒಮ್ಮೆ ಗೊತ್ತಾಗ್ಲಿಕ್ಕಂದ್ರೆ ಈ ರೀತಿ ಅವತ್ನ ಒಡ್ಕೊಂಡು ಗುಂಪು ಮಾಡ್ಕೊಂಡು ನಮಗ್ ಬೇಕಾದ ಸಂಖ್ಯೆ ಗುಣಿಸ್ರ ಬರೋಬ್ಬರ ಹಾಕಿರ್ತೈತಿ. ಇವತ್ನೆಲ್ಲ ಗುಣಿಸ್ರ ಓನ್ಲಿ ಕೂಡ್ಸ್ರ ಬರೋಬ್ಬರ ಆಗೋ ಸಂಖ್ಯೆಗಳನ್ನ ನಾವು ಕೂಡ್ಸ್ರ ಅಥವಾ ಕಳೆದ್ರ ಬರೋಬ್ಬರ ಆಗೋ ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನೋಡ್ರಿ, ಇದು 15, ಇದು 20, ಅಥವಾ ಇಲ್ಲೇ 25 21 ನಡೀತೈತಿ. ಈಗ ನೋಡ್ರಿ, 25a² ಪ್ಲಸ್ 15a ಪ್ಲಸ್ ಅಲ್ಲ ಮೈನಸ್ ಕೂಡ್ಸ್ಬೇಕಾಗೈತಿ, ಆದ್ರೆ ಮೈನಸ್ ಚಿಹ್ನೆ ಬೇಕಾಗೈತಿ. ಆಮೇಲೆ ಇಲ್ಲಿ ಮೈನಸ್ 20a, ಯಾಕಂದ್ರೆ ಮೈನಸ್ ಮೈನಸ್ ಇದ್ದಾಗ ಕೂಡ್ಸಾಕ್ ಸಾಧ್ಯತೆ ಐತಿ. ಮೈನಸ್ 35a ಆಕೈತಿ. ಪ್ಲಸ್ 12. ಇದೊಂದು ಗುಂಪು, ಇದೊಂದು ಗುಂಪು. ಗುಂಪನ್ಯಾಗ ಕಾಮನ್ ತೆಗಿನು. ಇದ್ರಾಗ 25 15 5 ಕಾಮನ್ ಹೊಂಟತಿ. a² ಏದೊಳಗೆ a ಕಾಮನ್ ಹೊಂಟತಿ. 5a ಹೊರಗೆ ಬರ್ದೇವು. ಏನ್ ನೋಡ್ರಿ, 5 5 25, a 2 ಅದಾವು, ಇನ್ನೊಂದು ಉಳಿತೈತಿ ಮೈನಸ್ 5 3 15, a 1 ಇತ್ತು, ಅದನ್ನ ಹೊರಗೆ ಬರ್ದನ್, ಇಷ್ಟ ಉಳಿತು. ಇದು ಮೈನಸ್ 20 12 4 ಕಾಮನ್ ಹೊಂಟೈತಿ ನೋಡ್ರಿ. 4 ಎಷ್ಟ್ಲಿ 20, 4 5 a ಕಾಮನ್ ತೆಗದಿಲ್ಲ ನಾವ, ಅಲ್ಲೇ ಉಳಿತೈತಿ. ಇದು ಮೈನಸ್ ಕಾಮನ್ ತೆಗದಿವಿ ಅಂದ್ರೆ ಈ ಪ್ಲಸ್ ಚಿಹ್ನೆ ಬದಲಾಗಿ ಮೈನಸ್ ಹಾಕೈತಿ. ಯಾಕಂದ್ರೆ ಈ ಮೈನಸ್ ಮೈನಸ್ ಗುಣಿಸ್ರೆ ಇದು ಪ್ಲಸ್ ಬರ್ಬೇಕಲ್ಲ.
ಇನ್ನು 4 ಎಷ್ಟಲೆ 12 4 3ಲೆ 12 ಈಸ್ ಈಕ್ವಲ್ ಟು 5a ಮೈನಸ್ 3 ಮತ್ತು ಹೊಳ್ಳಿ ಸೇಮ್ ಐತಿ ಬ್ರಕೆಟ್ ಕಾಮನ್ ತೆಗೆದು ಈ ಬ್ರಕೆಟ್ ಹೊರಗೆ 5a ಉಳ್ದೈತಿ ಇದು ಮೈನಸ್ 4 ಉಳ್ದೈತಿ. ನೀವು ಎರಡು ಏನು ಬ್ರಕೆಟ್ ಬಂದಾವಲ್ಲ ಇದ್ರಾಗ ಒಂದಕ್ಕೆ ಉದ್ದನ್ರಿ ಒಂದಕ್ಕೆ ಅಗಲನ್ರಿ ಯಾವ್ದಕ್ ಉದ್ದ ಅನ್ಬೇಕ್ರಿ ಸರ್ ಯಾವ್ದಕ್ ಅಗಲ ಬರ್ಬೇಕು ನೋ ಯಾವ್ದಕ್ರೆ ಒಂದು ಉದ್ದನ್ರಿ ಯಾವ್ದಕ್ರೆ ಅಗಲನ್ರಿ. ಓಕೆ ನಾನು ಮೊದಲನೇದಕ್ಕೆ ಉದ್ದ ಅಂತನೂ ಉದ್ದ ಎಟ್ಟ 5a ಮೈನಸ್ 3 ಅಗಲ ಏನ ಆಯತದ್ದು 5a ಮೈನಸ್ 4 ಇದಕ್ಕೆ ಬೇಕಾರ ಮಾನ ವಿಸ್ತೀರ್ಣ ಏನಾಗಿರ್ತೈತಿ ಚದರ್ಮಾನ ಆಗಿರ್ತೈತಿ. ಆದ್ರ ಉದ್ದಗಲಗಳು ಬರೇ ಅದನ್ನ ಮೀಟರ್ ಸೆಂಟಿಮೀಟರ್ದಾಗ ಅಳಿತೀವಿ. ಸೊ ಇಷ್ಟೇ ನೋಡ್ರಿ ಇದನ್ನ ಅಪವರ್ತಿಸೋ ಮೂಲಕ ಉದ್ದಗಲಗಳನ್ನ ನಾವು ಪತ್ತೆ ಹಚ್ಚಿದ್ವಿ. ಇದಂತೂ ಗೊತ್ತಾಯ್ತು ನಮಗ್. ಓನ್ಲಿ ಇಲ್ಲಿ ರೇಖಾ ಗಣಿತಕ್ಕೆ ನಮ್ಮ ಕಲಿತ ವಿಚಾರವನ್ನ ಹೋಲಿಕೆ ಮಾಡತ್ತೀವಿ. ಮತ್ತ ಯಾವುದು ಕೂಡ ಹೋಲಿಕೆ ಮತ್ತ ಅದಕ್ಕೆ ಹೊಂದಾಣಿಕೆ ಮಾಡುವ ಮೂಲಕನ ನಾವು ಗಣಿತವನ್ನ ಕಲಿತೀವಿ, ತಾರ್ಕಿಕ ಚಿಂತನೆಯನ್ನ ಮಾಡ್ತೀವಿ. ಹಂಗೆ ಇನ್ನೊಂದ್ ಐತಿ ಅದನ್ನ ನೀವು ಮಾಡ್ತನಂದ್ರ ನಾ ಅದಕ್ಕೆ ಕ್ಲೂ ಕೊಡ್ತೀನೋ. ಎರಡನೇ ಲೆಕ್ಕ ಐತಿ ಇದ್ರೊಳಗ 35y² ಪ್ಲಸ್ 13y ಮೈನಸ್ 12 ಇದು ಒಂದು ವಿಸ್ತೀರ್ಣ ಐತಂತ. ಇದು ಒಂದು ಆಯತದ ವಿಸ್ತೀರ್ಣ ಐತಿ. ಇದ್ರ ಉದ್ದ ಅಗಲಗಳನ್ನ ಹೇಳ್ಬೇಕಾಗಿದೆ. ಇದ್ರ ಉದ್ದ ಎಷ್ಟು ಅಗಲೆಷ್ಟು ಅಂತ ನಾವು ಪತ್ತೆ ಹಚ್ಚಬೇಕಾಗಿದೆ. ಹೆಂಗ್ ಪತ್ತೆ ಹಚ್ಚೋದು? ಇದೇ ಸೇಮ್ ವಿಧಾನ. ಈ 35 ಮತ್ತು 12 ಗುಣಾಕಾರ ಮಾಡ್ಕೋಬೇಕು. ಅದನ್ನ ಇಲ್ಲಿ ಬರಿಬೇಕು. 12 5 60 ಕೈಲ 6 12 3 36 36 6 42 ನೋಡ್ರಿ. ವಾವ್ 420 ಅನ್ನೋ ಸಂಖ್ಯೆ ಬಹಳ ಬರ ಐತಿ ಇವತ್ತು, ಹೌದಿಲ್ಲ? ಯಾಕೆ ಹಂಬಲ್ 420 ಉತ್ತಮ ಸಂಖ್ಯೆ ಅಲ್ಲ ಇದು? ಅಲ್ಲ. ಓಕೆ, ಉತ್ತಮ ಅಲ್ಲ ಅಂದ್ರೂ ಇಲ್ಲಂತೂ ನಮಗೆ ಯೋಚನೆ ಮಾಡಕ್ ಇದನ್ನು ಬಳಸಲೇಬೇಕಾಗಿದೆ. 35 12 ಇನ್ನ ಗುಣಶರ 420 ಬರಬೇಕು. ಇದು ಕರೆಕ್ಟ್ ಐತಿಲ್ಲ? 12 5 60 ಕೈಲ 6 ಆಮೇಲೆ 12 3 36 36 ಮತ್ತು 6 42 ಕರೆಕ್ಟ್ ಐತಿ. ಓಕೆ, ಗುಣಶರ 420 ಆಗ್ಬೇಕು. ಮೈನಸ್ ಐತಿ ಕೊನೆಯಲ್ಲಿ, ಕಳೆದ್ರೆ 13 ಬರ್ಬೇಕು. ಯೋಚನೆ ಮಾಡ್ರಿ. ಗುಣಶರ 420 ಕಳೆದ್ರೆ 13 ಅಂತ ಸಂಖ್ಯೆಗಳು ಈ ಜಗತ್ತಿನಲ್ಲಿ ಇವೆಯೇ? ಇರಲೇಬೇಕು. ಯಾರಾದ್ರೂ ಹೇಳ್ತೀರಿ? ನಿಮಗೆ ಹೇಳಲು ಕಷ್ಟ ಅನಿಸಿದ್ರೆ ಹಿಂಗೆ ಇದನ್ನ ಗುಂಪು ಮಾಡ್ಕೊಳ್ಳೋದು. 422 ಎದರಿಂದ ಬಾಹುಕತಿ 2ಲೆ ಬಾಹುಕತಿ 2 2ಲೆ 2 1ಲೆ 2 10ಲೆ 1 ಉಳಿತು 10 ಆತು 2 5ಲೆ ಇನ್ನು 2ಲೆ ಹೋಗಂಗಿಲ್ಲ. 3ಲೆ ಹೋಗತ್ ನೋಡ್ರಿ. 3 3ಲೆ 9 1 ಉಳಿತು 15 ಆತು 3 5ಲೆ 15 ಇನ್ನು 3ಲೆ ಹೋಗಂಗಿಲ್ಲ. 5ಲೆ 5 7ಲೆ 35 7ಲೆ 7 1ಲೆ ಇನ್ನು ಇವುಗಳನ್ನ ನಾವು ಗುಂಪು ಮಾಡಿ ಇವೆಲ್ಲ ಗುಣಾಕಾರ ಮಾಡಿ 420 ಅಂತ ಗ್ಯಾರಂಟಿ ಬರ್ತೈತಿ. ಇನ್ನು ನಮಗೆ ಹೆಂಗ್ ತಗೋಬೇಕು? ಕಳೆದ್ರೆ 13 ಬರ್ಬೇಕು. ಹಂಗ ಗುಂಪು ಮಾಡ್ಕೋಬೇಕು. ಕಳೆದ್ರ 13 ಬರ್ಬೇಕು ನೋಡ್ರಿ. 5 7 35 ಇವತ್ ನಟ್ಟ ಗುಂಪು ಮಾಡ್ಕೊಡ್ರಿ. 3 2ಲೆ 6 6 2ಲೆ 12 35ರಾಗ 12 ಕಳೆದ್ರೆ 13 ಬರ್ತೈತೆನಾ? ಬರುದಿಲ್ಲ. ಹಿಂಗ್ ಗುಂಪು ಮಾಡ್ಕೋಬೇಡ್ರಿ. ಈಗ ಹಂಗಾದ್ರೆ ಸ್ವಲ್ಪ ಸಂಖ್ಯೆ ಇಲ್ಲಿ ಹೆಚ್ಚಾಗ್ಬೇಕು. ಈಗೇನ್ ಮಾಡೋಣ? 3 7 ಗುಣಿಸೋಣ 20 ಅಂತ. 2 2ಲೆ 4 4 5ಲೆ 20 2 2ಲೆ 4 4 5ಲೆ 20 ಈಗೂ ಬರಂಗಿಲ್ಲ. ಇದು ಕೂಡ ಕಳೆದ್ರೆ 13 ಬರುವುದಿಲ್ಲ. ಬೇರೆ ರೀತಿ ಮಾಡೋಣ. ಹಲೋ ಹಲೋ ಬೇರೆ ರೀತಿ ಗುಂಪು ಮಾಡೋಣ.
3 5 15 ತಗೊಳ್ಳೋನು. ಹಲೋ 3 5 ಉಳಿದದ್ ಗುಣಸುನು. ಹಲೋ 7 2 14 14 2 28 28ರಾಗ 15 ಕಳೀರಿ. 28ರಾಗ 14 ಕಳೀರಿ. 28ರಾಗ 15 ಕಳೀರಿ. 13 ಬರ್ತೈತೆ ನೋಡ್ರಿ. 8ರಾಗ 5 ಕಳೆದ್ರ 3, 2ರಾಗ 1 ಕಳೆದ್ರ 1. 13 ಬರ್ತೈತಿ. ಹಂಗಾದ್ರೆ ಇವತ್ತು ತಗೊಳ್ರಿ. 28 15. ನಮಗೆ ಚಿಹ್ನೆ ಹೆಂಗೆ ತಗೋಬೇಕು ಅಂದ್ರೆ ದೊಡ್ಡದಕ್ಕೆ ಪ್ಲಸ್ ತಗೊಂಡಾಗ ಸಣ್ಣದಕ್ಕೆ ಮೈನಸ್ ತಗೊಂಡಾಗ ಪ್ಲಸ್ 13y ಬರ್ತದೆ. ಆಯ್ತಲ್ಲ ಇನ್ನ ಏನು 35y² ಆಮೇಲೆ ಪ್ಲಸ್ 28y ಮೈನಸ್ 15y ಆಮೇಲೆ ಮೈನಸ್ 12. ಇದೊಂದು ಗುಂಪ ಮಾಡ್ಕೊಡ್ರಿ. ಮಾಡಿಕೊಂಡು 35 28 7 ನಮಗೆ ಬರ್ತಾವ. 7 ಕಾಮನ್ ತೆಗಿರಿ. 7y 7 5 35 ಇನ್ನೊಂದು y ಒಳಗೆ ಉಳಿತು ಪ್ಲಸ್ 7 4 28y ಹೊರಗೆ ಬರ್ದೇರಿ ಮೈನಸ್ ಇಲ್ಲಿ 15 12 3 ನಮಗೆ ಬರ್ತಾವ. 3 5 15 y ತೆಗೆದಿಲ್ ಕಾಮನ್ ನಾವ ಇಲ್ಲಿ ಮೈನಸ್ ತೆಗೆದಾಗ ಕಂಪಲ್ಸರಿ ಪ್ಲಸ್ ಆಗಬೇಕು. 3 4 ಸೊ 5y ಪ್ಲಸ್ 4 ಒಂದು ಬ್ರಾಕೆಟ್ನ್ಯಾಗ 7y ಮೈನಸ್ 3 ಒಂದು ಬ್ರಾಕೆಟ್ನ್ಯಾಗ. ದೇರ್ ಫೋರ್ ಈ ರೀತಿ 2 ಪೂರತ್ನಗಳು ಬಂದಾವ ಅಂದ್ರೆ ಒಂದಕ್ಕೆ ಉದ್ದನ್ರಿ 5y ಪ್ಲಸ್ 4 ಕನ್ರಿ ಅಥವಾ ನೀವು ಇದಕ್ಕೆ ಉದ್ದನ್ರಿ ಒಂದಕ್ಕೆ ಆಗಲ್ಲನ್ರಿ 7y ಮೈನಸ್ 3 ಮಾನ ಇನ್ನು ಸಮಯ ಸ್ವಲ್ಪ ಆಗ್ಯದ ಹೆಚ್ಚ. ಮುಂದಿನ ತರಗತಿ ಒಳಗೆ ಇನ್ನ 16ನೇ ಸ್ವಲ್ಪ ಅದ. ಮತ್ತಿದ್ರ ಬಗ್ಗೆ ಈ ಪಾಠದ ಸ್ವಲ್ಪ ನಾ ರಿವಿಷನ್ ಕೂಡ ಮಾಡ್ತೀನಿ. ಮುಂದಿನ ಒಂದು ಆನ್ಲೈನ್ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನ ನೋಡೋಣಂತ. ಇಲ್ಲಿವರೆಗೆ ನೀವು ಈ ಎಲ್ಲಾ ವಿಚಾರಗಳನ್ನ ಕಲಿರಿ. ಇವು 4 ಹೋಮ್ವರ್ಕ್ಗಳನ್ನ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸನ್ನ ನಾ ಇಲ್ಲೇ ಮುಗಿಸ್ತಾ ಇದ್ದೀನಿ. ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಡಿನ್ಯಾಗ ನಿಮ್ದು ಏನಾದ್ರು ಡೌಟ್ಸ್ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಿವರೆಗೆ ನೀವು ನಡಬಾರ್ಕ್ ಏನಾದ್ರು ಪ್ರಶ್ನೆ ಕೇಳ್ರೆ ನನಗೆ ಕೇಳ್ಸಂಗಿಲ್ಲ. ಯಾರು ಏನ್ರಿ ಕೇಳಿದ್ರ? ಮತ್ ನಡಬಾರ್ಕು ಒಂದು ಕಾಲ್ ಬೇರೆ ಬಂದಿತ್ತು. ಏನಾದ್ರು ನಿಮಗೆ ಡಿಸ್ಟರ್ಬೆನ್ಸ್ ಆತು ಇಲ್ಲ ಗೊತ್ತಿಲ್ಲ ನನಗ. ಕಾಲ್ ಕಟ್ ಮಾಡಿನ ಕರೆ ಆದ್ರೂ ಅದು ಇಂಟರ್ನೆಟ್ ಅನ್ನ ಬಂದ್ ಮಾಡಿರ್ತೈತಿ. ಸೊ ಇಲ್ಲಿವರೆಗೆ ಹೇಳಿದ ವಿಚಾರವಾಗಿ ಏನಾದ್ರು ಡೌಟ್ಸ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಯಾವ್ದಾರ ಒಂದು ಏನಾದ್ರು ತಿಳಿದಿರ್ಲಿಕ್ಕಂದ್ರೆ ಅದನ್ನ ಹೇಳಿ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ. ಸೊ ಏನಾದ್ರು ಕ್ವಶನ್ ಇದೆಯೇ? ಇದು ಗೊತ್ತಾಗಿತ್ಲ ಇಂಥ ಲೆಕ್ಕ ಮಾಡೇ ಮಾಡ್ತಾನೆ. ಹಲೋ, ಯಾರಾದ್ರೂ ಏನಾದ್ರು ಕ್ಲಾಸಿನ ಮಧ್ಯದಲ್ಲಿ ಪ್ರಶ್ನೆ ಏನಾದ್ರು ಕೇಳಿದ್ರಿ ಅಂದ್ರ ಈಗ ಕೇಳ್ಬಹುದು. ನಂಗೆ ಅವಾಗ ಕೇಳಿಸಿಲ್ಲ. ನಾನು ಮೈಕ್ ಅನ್ನ ಬಳಸೀನಿ. ಮೈಕ್ ಅನ್ನ ಬಳಸೋದ್ರಿಂದ ನೀವು ಮೈಕ್ ಆನ್ ಮಾಡಿದ್ರು ನಿಮ್ಮ ಶಬ್ದ ನನಗೆ ಕೇಳಿಸುವುದಿಲ್ಲ. ಆದ್ರೆ ಈಗ ಮೈಕ್ ತೆಗೆದೇನೆ ನಾನು. ಈಗ ನಿಮ್ಮ ಶಬ್ದವನ್ನ ನಾನು ಕೇಳಬಹುದು. ಸೊ ಏನಾದ್ರೂ ಸಮಸ್ಯೆ ಇದ್ರೆ ಕೇಳ್ರಿ. ಮತ್ ನಮಗ ಸೊ ನೋ ಡೌಟ್ಸ್ ಅಂದ್ರೆ ನಾ ಇವತ್ತಿನ ತರಗತಿಯನ್ನ ನಾನು ಇಲ್ಲೇ ಮುಗಿಸ್ತೀನಿ. ಇದರ ರೆಕಾರ್ಡಿಂಗ್ ಅನ್ನ ನಾವು ಸಾಯಂಕಾಲದವರೆಗೆ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಇನ್ನ ಈ ಪಾಠದೊಳಗ ಉಳಿದ 16ನೇದು ಅದು ಇಲ್ಲಿ ಹೆಂಗ್ ನಾವು ವಿಸ್ತೀರ್ಣಂದಾಗ 2 ಅಪವರ್ತನಗಳ ಬಂದಿರ್ತಾವಲ್ಲ, ಅಲ್ಲಿ ಘನಫಲ ಅಂದ್ರೆ 3 ಅಪವರ್ತನಗಳನ್ನ ತಂದು ಒಂದು ಉದ್ದ ಅಗಲ ಇನ್ನೊಂದಕ್ಕೆ ಎತ್ತರ ಅಂತ ನಾವು ಪತ್ತೆ ಹಚ್ಚಬೇಕು. ನೀವು ಬೇಕಾದ್ರೆ ಅದನ್ನ ಪ್ರಯತ್ನ ಮಾಡ್ಬೋದು. 16ನೇದು ಅದನ್ನ ಹೇಳಿ ಈ ಪಾಠದಲ್ಲಿ ಇಂಪಾರ್ಟೆಂಟ್ ಏನ ಮತ್ತು ಅದರ ಸೂತ್ರಗಳು ಯಾವ ನೆನಪು ಇಟ್ಕೋಬೇಕು ಅನ್ನೋದನ್ನ ನಾ ಮುಂದಿನ ಕ್ಲಾಸ್ನಾಗ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನೂ ಪ್ರಶ್ನೆ ಇಲ್ಲ ಅಂತ ಅನ್ಕೊಂಡು ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ. ಗುಡ್ ಬೈ.